ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವ ಜನರೇ, ಈ ಒಂದು ಮುಂಜಾನೆ ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವಂಥವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ನಾವು ಕೀರ್ತನೆಗಳ ಪುಸ್ತಕದಿಂದ ನಮ್ಮ ಜೀವಿತವನ್ನು ಹೇಗೆ ಪುನರುಜ್ಜೀವನಗೊಳಿಸುವುದು ಅನ್ನುವಂಥ ಒಂದು ಸಂದೇಶಗಳನ್ನ ನಾವು ಕಲಿತಾ ಇದ್ದೇವೆ. ಈ ದಿವಸ ಮತ್ತೊಂದಾವರ್ತಿ ನಿಮ್ಮೆಲ್ಲರನ್ನ ಈ ಸಂದೇಶದ ಮೂಲಕ ಸಂಧಿಸುವಂಥದ್ದು ನನಗೆ ಬಹಳ ಸಂತೋಷವನ್ನು ತರುವಂಥದ್ದಾಗಿದೆ. ಇಂದು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಒಂದು ಚಿಕ್ಕ ಪ್ರಾರ್ಥನೆಯ ಮೂಲಕ ನಾವು ಮುಂದುವರಿಯೋಣ. ಸರ್ವಶಕ್ತನಾದಂಥ ಸ್ವರ್ಗೀಯ ತಂದೆಯೇ, ಮಹೋನ್ನತನೇ, ನಿನ್ನ ಶ್ರೇಷ್ಠ ಪ್ರೀತಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಲ್ಪರು, ಅಯೋಗ್ಯರು, ಪಾಪಿಗಳು ಆದಂಥ ನಮ್ಮನ್ನು ನೀನು ಪ್ರೀತಿಸಿ, ನಮ್ಮನ್ನು ಕರುಣಿಸಿ, ನಮ್ಮ ರಕ್ಷಣೆಗಾಗಿ ಸ್ವಪ್ರಾಣವನ್ನೇ ಅರ್ಪಿಸಿದಾತನೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ಸತ್ಯವೇದ ವಾಕ್ಯಗಳನ್ನು ನಮ್ಮ ಜೀವಿತಕ್ಕೆ ನೀನು ಕೊಡಲ್ಪಟ್ಟಿರುವಂಥ ಈ ಶ್ರೇಷ್ಠ ವಾಗ್ದಾನಗಳನ್ನು ಸ್ವಾಮಿ ನಾವು ಕಲಿಯುವಾಗ ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಇರಲಿ. ನೀನು ವಾಕ್ಯಗಳೊಟ್ಟಿಗೆ ಮಾತನಾಡು. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಂದು ಮಕ್ಕಳನ್ನು, ಆ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡ್ತಂದೆ. ಈ ಜೀವವುಳ್ಳ ವಾಕ್ಯಗಳು ಆ ಕುಟುಂಬಗಳನ್ನು, ಅವರ ಮನಸ್ಸುಗಳನ್ನು ತಲುಪುವಾಗ ಆ ಮನಸ್ಸುಗಳಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಆಶೀರ್ವಾದ ಈ ವಾಕ್ಯಗಳ ಮೂಲಕವಾಗಿ ಉಂಟಾಗಲಿ ಎಂಬುದಾಗಿ ಯೇಸು ಸ್ವಾಮಿಯವರ ಏಕೈಕ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ಈ ಒಂದು ಸಮಯದಲ್ಲಿ ಕೀರ್ತನೆಗಳ ಪುಸ್ತಕದ ಬಗ್ಗೆ ನಾವು ಕಲಿಯುವಂಥವರಾಗಿದ್ದೇವೆ. ಈ ಕೀರ್ತನೆಗಳ ಪುಸ್ತಕದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಸಂದೇಶವನ್ನು ನಾವು ನೋಡಲಿಕ್ಕೆ ಹೋಗ್ತೇವೆ ಪ್ರಿಯ. ನಿಜವಾಗಿಯೂ ಈ ಕೀರ್ತನೆಗಳ ಪುಸ್ತಕ ಈ ಅಂತ್ಯ ಕಾಲದಲ್ಲಿ ಜೀವಿಸುವಂಥ ನಮ್ಮ ಜೀವಿತಕ್ಕೆ ಬಹಳಷ್ಟು ಅರ್ಥೈಸುವಿಕೆಯನ್ನು ಕೊಡುವಂಥದ್ದಾಗಿದೆ. ಈ ಕೀರ್ತನೆಗಳ ಪುಸ್ತಕದ ಮೂಲಕ ದೇವ ಭಕ್ತರಾದಂಥ, ದೇವರ ಮಕ್ಕಳಾದಂಥ ನಾವು ಯಾವ ರೀತಿ ಇಹಲೋಕದ ಈ ಒಂದು ಪಾಪದ ಲೋಕದಲ್ಲಿ ಒಂದು ನೀತಿಯ ಜೀವಿತವನ್ನು ಜೀವಿಸಿ ದೇವರು ನಮಗಾಗಿ ಇಟ್ಟಿರುವಂಥ ಆ ನಿತ್ಯ ಜೀವದ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಬೋದು ಅನ್ನುವಂಥದ್ದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕೀರ್ತನೆಗಳ ಪುಸ್ತಕ ನಮಗೆ ತಿಳಿಸ್ಲಿಕ್ಕೆ ಹೋಗುತ್ತೆ. ಇವತ್ತು ಈ ಕೀರ್ತನೆಗಳ ಪುಸ್ತಕ ನಮಗೆ ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಕೊಡಲಿಕ್ಕಿದೆ. ನಾನು ಸ್ವಲ್ಪ ವರ್ಷಗಳ ಹಿಂದೆ ನಡೆದಂಥ ಒಂದು ನೈಜ ಘಟನೆಯನ್ನು ಈ ದಿವಸ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗ್ತೀನಿ. ಬ್ರೆಜಿಲ್ ಅನ್ನುವಂಥ ಒಂದು ದೇಶ, ಆ ದೇಶದಲ್ಲಿ ಬಹಳ ದೊಡ್ಡ ಒಂದು ಅರಣ್ಯ, ಅಮೆಜಾನ್ ಫಾರೆಸ್ಟ್ ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈ ಅಮೆಜಾನ್ ಅರಣ್ಯದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಏನಂತ ಹೇಳಿದರೆ, ಕೊಲಂಬಿಯಾ ದೇಶದ ಒಂದು ಕುಟುಂಬ ಒಂದು ಸ್ವಂತ ವಿಮಾನದಲ್ಲಿ, ಒಂದು ಚಿಕ್ಕ ಪ್ರೈವೇಟ್ ವಿಮಾನದಲ್ಲಿ ಬ್ರೆಜಿಲ್ ದೇಶಕ್ಕೆ ಅವರು ಪ್ರಯಾಣವನ್ನು ಮಾಡ್ತಾ ಇರ್ತಾರೆ. ಆ ವಿಮಾನದಲ್ಲಿ ಒಂದು ತಾಯಿ, 2 ಪುಟ್ಟ ಮಕ್ಕಳು ಹಾಗೂ 2 ಆ ಒಂದು ವಿಮಾನವನ್ನು ನಡೆಸುವಂಥ ಪೈಲಟ್ಗಳು, ಇಷ್ಟು ಜನರು ಆ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡುವಾಗ ಆ ವಿಮಾನ ಕೊಲಂಬಿಯಾ ದೇಶದಿಂದ ಹೊರಟು ಬ್ರೆಜಿಲ್ ದೇಶಕ್ಕೆ ಅದು ಹೋಗ್ತಾ ಇದೆ. ಆ ದಟ್ಟ ಅರಣ್ಯ ಅಮೆಜಾನ್ ಫಾರೆಸ್ಟ್ನ ಮೇಲೆ ಅದು ಹಾರಿ ಹೋಗ್ತಾ ಇದೆ. ಹಾರಿ ಹೋಗುವಂಥ ಸಮಯದಲ್ಲಿ ಯಾವುದೋ ಒಂದು ತಾಂತ್ರಿಕ ದೋಷದಿಂದ, ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದಾಗಿ ಆ ವಿಮಾನ ತನ್ನ ನಿಯಂತ್ರಣವನ್ನು ತಪ್ಪಿ ಅದೇನಾಗುತ್ತೆ, ಆ ಅಮೆಜಾನ್ ಫಾರೆಸ್ಟ್ ಒಳಗಡೆ ಬಿದ್ದೋಗುವಂಥದ್ದನ್ನು ನಾವು ನೋಡ್ತೇವೆ. ಆ ಒಂದು ಅಮೆಜಾನ್ ಫಾರೆಸ್ಟ್ ಒಳಗಡೆ ಅದು ಬಿದ್ದೋದಾಗ ಆ ವಿಮಾನದಲ್ಲಿ ಇದ್ದಂಥ ಎಲ್ಲ ಜನರಿಗೂ ಅದು ಭಾಳಷ್ಟು ಪೆಟ್ಟನ್ನು ಕೊಡುವಂಥದ್ದಾಗಿದೆ. ಆ 2 ಪೈಲಟ್ಗಳು, ವಿಮಾನವನ್ನು ನಡೆಸ್ತಿದ್ದಂಥ 2 ಪೈಲಟ್ಗಳು ಆ ಸ್ಥಳದಲ್ಲೇ ಸತ್ತೋಗ್ತಾರೆ. ಆ ತಾಯಿ ಮತ್ತು 2 ಪುಟ್ಟ ಮಕ್ಕಳು ಜೀವಂತವಾಗಿ ಉಳಿತಾರೆ. ಆದರೆ ಆ ತಾಯಿ ಆ ವಿಮಾನದ ಯಾವುದೋ ಒಂದು ಆ ಸ್ಪೇರ್ ಪಾರ್ಟ್ಸ್ ಕೆಳಗಡೆ, ಆ ಒಂದು ವಿಮಾನದ ಕೆಳಗಡೆ ಒಂದು ಅಪ್ಪಚ್ಚಿಯಾಗಿ ಅವರ ದೇಹ ಸಿಕ್ಕಾಕೊಂಡು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಅವರು ಉಳಿದೋಗ್ತಾರೆ. ಆದರೆ ಆ 2 ಪುಟ್ಟ ಮಕ್ಕಳು, ಒಂದು ಮಗು 6 ವರ್ಷ, ಇನ್ನೊಂದು ಮಗು 2 ವರ್ಷ. ಈ 2 ಪುಟ್ಟ ಮಕ್ಕಳು ಆ ವಿಮಾನದಿಂದ ರಕ್ಷಿಸಲ್ಪಟ್ಟವರಾಗಿ ಅವರು ಆ ವಿಮಾನದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಹೇಗಾದರೂ ಮಾಡಿ ತಮ್ಮ ತಾಯಿಯನ್ನು ರಕ್ಷಣೆ ಮಾಡ್ಕೊಳ್ಬೇಕು, ಆ ಒಂದು ವಿಮಾನದ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂಥ ತಾಯಿಯನ್ನು ನಾವು ಹೇಗಾದರೂ ಬಿಡಿಸ್ಕೊಳ್ಬೇಕೆಂಬುದಾಗಿ ಆ ಪುಟ್ಟ ಮಕ್ಕಳು ಪ್ರಯತ್ನ ಮಾಡ್ತಾರೆ. ಆದರೆ ಅವ್ರ ಕೈಲಿ ಸಾಧ್ಯವಾಗೋದಿಲ್ಲ. ಆ ತಾಯಿಯೂ ಸಹ, ನೀವು ಇಲ್ಲಿಂದ ಹೊರಟೋಗ್ರಿ, ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನಾನು ಎಂದೂ ಸಹ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನನ್ನ ದೇಹ ಈಗಾಗಲೇ ಈ ಒಂದು ವಿಮಾನದ ಕೆಳಗೆ ಸಿಕ್ಕಾಕೊಂಡು ಅಪ್ಪಚ್ಚಿಯಾಗಿದೆ,
ನಾನು ಬದುಕುವಂಥದ್ದು ಭಾಳ ಕಷ್ಟ, ನೀವು ಇಲ್ಲಿಂದ ಹೋಗಿ ನೀವು ಬದುಕೊಳ್ರಿ ಎಂಬುದಾಗಿ ಹೇಳುವಾಗ ಆ ಮಕ್ಕಳು ತಾಯಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸು ಮಾಡೋದಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಆ ತಾಯಿ ನರಳಿ ಅಲ್ಲಿ ಸತ್ತೋಗ್ತಾಳೆ. ಆದರೆ ಸಾಯುವುದಕ್ಕಿಂತ ಮುಂಚೆ ಆ ಭಾಳ ದಟ್ಟವಾದಂಥ ಆ ಘೋರವಾದಂಥ ಅಮೆಜಾನ್ ಅರಣ್ಯದ ಬಗ್ಗೆ, ಅಥವಾ ಈ ಒಂದು ಅರಣ್ಯದಿಂದ ಹೇಗೆ ನೀವು ರಕ್ಷಿಸಿಕೊಳ್ಳಬೇಕು, ಹೇಗೆ ಇದರಿಂದ ನೀವು ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬೋದು ಎಂಬುದಾಗಿ ಕೆಲವೊಂದು ಮಾಹಿತಿಯನ್ನು, ಕೆಲವೊಂದು ಮಾರ್ಗದರ್ಶನವನ್ನು ಆ ತಾಯಿ ಕೊಡ್ತಾರೆ. ಸೊ ಈ ಮಾಹಿತಿಯನ್ನು ಪಡ್ಕೊಂಡಂಥ ಆ ಪುಟ್ಟ ಮಕ್ಕಳು ಆ ತಾಯಿ ನರಳಿ ಸತ್ತ ನಂತರ ಆ ಒಂದು ವಿಮಾನವನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಈ ವಿಷಯ ಇಡೀ ಕೊಲಂಬಿಯಾ ದೇಶದಲ್ಲಿ ಭಾಳ ದೊಡ್ಡ ಸುದ್ದಿಯಾಗಿ ಹಬ್ಬುತ್ತೆ. ಅದಾದ ನಂತರ ಪೊಲೀಸರು, ಆ ದೇಶದ ಸೇನೆ, ಆರ್ಮಿಯೂ ಸಹ ಈ ಒಂದು ಮಕ್ಕಳನ್ನು, ಈ ವಿಮಾನವನ್ನು ಹುಡುಕುವಂಥ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸ್ತಾರೆ. ಕಾರ್ಯಾಚರಣೆ ನಡೀತಾ ಇದೆ. ಅವರು ಸಹ ಮಕ್ಕಳನ್ನು ಹುಡುಕ್ತಾ ಇದ್ದಾರೆ. ಈ ಮಕ್ಕಳು ಸುಮಾರು 1 ತಿಂಗಳುಗಳ ನಂತರ ಈ ಕೊಲಂಬಿಯಾ ದೇಶದ ಸೈನಿಕರ ಕೈಗೆ ಮಕ್ಕಳು ಸಿಗ್ತಾರೆ. 1 ತಿಂಗಳ ನಂತರ ಬಹಳಷ್ಟು ಆಶ್ಚರ್ಯ ಆಗುತ್ತೆ ಆ ಕೊಲಂಬಿಯಾ ದೇಶದ ಸೈನಿಕರಿಗೆ. 1 ತಿಂಗಳು ಈ ಒಂದು ಅಮೆಜಾನ್ ಫಾರೆಸ್ಟಲ್ಲಿ ಬಹಳಷ್ಟು ವಿಷ ಜಂತುಗಳಿರುವಂಥ, ಬಹಳಷ್ಟು ಕ್ರೂರ ಮೃಗಗಳಿರುವಂಥ ಈ ಒಂದು ಅರಣ್ಯದಲ್ಲಿ ಹೇಗೆ ನೀವು ಬದುಕುಳಿದಿದ್ದೀರಿ, ಹೇಗೆ ನೀವು ಸರ್ವೈವ್ ಆದ್ರಿ ಎಂಬುದಾಗಿ ಆ ಮಕ್ಕಳನ್ನು ಕೇಳುವಾಗ ಆ ಮಕ್ಕಳು ಬಹಳಷ್ಟು ಆಶ್ಚರ್ಯಚಕಿತವಾದಂಥ ಉತ್ತರವನ್ನು ಕೊಡ್ತಾರೆ. ಏನಂತ ಹೇಳಿದರೆ, ಈ ಅರಣ್ಯದಲ್ಲಿ ಹೇಗೆ ನಾವು ಬದುಕುಳಿಬೇಕೆಂಬುದಾಗಿ ನಮ್ಮ ತಾಯಿ ಕೆಲವು ಸಲಹೆಗಳನ್ನ ಕೊಟ್ಟರು. ಆ ಸಲಹೆಗಳನ್ನ ನಾವು ಪಡ್ಕೊಂಡು ಅದನ್ನು ನಾವು ಹಿಂಬಾಲಿಸ್ತಾ ನಾವು ಈ ಅರಣ್ಯದಲ್ಲಿ ಬದುಕುಳಿದಿದ್ದೇವೆ. ಏನು ಸಲಹೆ ಎಂಬುದಾಗಿ ಹೇಳುವಾಗ, ಆ ಅರಣ್ಯದಲ್ಲಿ ಕೆಲವೊಂದು ವಿಷಕಾರಿ ಜಂತುಗಳಿರ್ತದೆ, ಕೆಲವೊಂದು ವಿಷಕಾರಿ ಕಪ್ಪೆಗಳಿದೆ. ಆ ನದಿಯಲ್ಲಿ ನೀರನ್ನು ತೆಗೆದುಕೊಳ್ಳುವಾಗ ಅನೇಕ ವಿಧವಾದಂಥ ಹಾವುಗಳು, ಮೊಸಳೆಗಳಿದೆ. ಗಿಡ ಮರಗಳಲ್ಲಿಯೂ ಸಹ ಅನೇಕ ವಿಧವಾದ ವಿಷದ ಹಣ್ಣುಗಳಿದೆ. ಆದರೆ ಒಂದು ಹಣ್ಣನ್ನು ನೀವು ಕಿತ್ತು ತಿನ್ನಬೇಕೆಂಬುದಾಗಿ ಹೇಳುವಾಗಲೂ ಸಹ ನೀವೇನು ಮಾಡಿರಿ, ಕೋತಿಗಳನ್ನು, ಮಂಗಗಳನ್ನು ನೀವು ಫಾಲೋ ಮಾಡಿರಿ. ಆ ಕೋತಿಗಳು ಯಾವ ಹಣ್ಣುಗಳನ್ನ ತಿನ್ನುತ್ತೋ ಅದನ್ನು ನೀವು ತಿನ್ನೋದಾದರೆ ನೀವು ಬದುಕುಳಿತೀರಿ, ಯಾವುದನ್ನು ಅದು ತಿನ್ನೋದಿಲ್ವೋ ಅದನ್ನು ತಿನ್ನಬೇಡ್ರಿ. ಸೊ ಈ ರೀತಿ ಕೆಲವು ಸಲಹೆಗಳನ್ನ ಆ ತಾಯಿ ಕೊಟ್ಟಾಗ ಈ ಮಕ್ಕಳು ಆ ಸಲಹೆಗಳನ್ನು ಬಹಳಷ್ಟು ಜಾಗರೂಕತೆಯಿಂದ ಅವರು ಫಾಲೋ ಮಾಡಿ 1 ತಿಂಗಳುಗಳ ಕಾಲ ಅರಣ್ಯದಲ್ಲಿ ಅವರು ಸರ್ವೈವ್ ಆಗಿದ್ದರು. ಅದಾದ ನಂತರ ಆ ಸೈನಿಕರು ಅವರನ್ನು ರಕ್ಷಣೆ ಮಾಡಿ ಹೊರಗಡೆ ಕರ್ಕೊಂಡು ಬಂದು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಒಂದು ಟ್ರೀಟ್ಮೆಂಟ್ ಕೊಡಿಸಿ ನಂತರ ಆ ಮಕ್ಕಳನ್ನು ಅವರ ಪೋಷಕರ ಬಳಿಗೆ ಸೇರಿಸಲಾಯಿತು. ಪ್ರಿಯ, ಇವತ್ತು ಯಾಕೆ ಈ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಂಡೆ ಅಂತ ಹೇಳಿದರೆ, ಆ ಪುಟ್ಟ ಮಕ್ಕಳು ನೋಡ್ರಿ ತಮ್ಮ ತಾಯಿ ಹೇಳಿದಂಥ ಮಾತನ್ನು ಭಾಳ ಕ್ರಮಬದ್ಧವಾಗಿ ಅನುಸರಿಸಿ ನಡೆದಿದ್ದರಿಂದ ಅವರು 1 ತಿಂಗಳು ಆ ಒಂದು ಘೋರ ದಟ್ಟ ಅರಣ್ಯದಲ್ಲಿ ಅವರು ಸರ್ವೈವ್ ಆಗಲಿಕ್ಕೆ ಸಾಧ್ಯವಾಯಿತು. ಪ್ರಿಯ, ಇವತ್ತು ಸತ್ಯವೇದದಲ್ಲಿ ವಿಶೇಷವಾಗಿ ಈ ಕೀರ್ತನೆಗಳ ಪುಸ್ತಕದಲ್ಲಿ ಒಂದು ಅಧ್ಯಾಯದ ಬಗ್ಗೆ ನಾವು ಕಲಿತಾ ಇದ್ದೇವೆ. ಈ ಅಧ್ಯಾಯ ನಮ್ಮ ಜೀವಿತಕ್ಕೆ ಈ ದಿವಸ ಕೆಲವೊಂದು ಮಾರ್ಗದರ್ಶನವನ್ನು, ಕೆಲವು ಸಲಹೆಗಳನ್ನ ಕೊಡ್ತಾ ಇದೆ. ಏನು ಸಲಹೆ ಅಂತ ಹೇಳಿದರೆ, ನಾವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಏಕೈಕ ಗುರಿ, ನಮ್ಮ ಏಕೈಕ ಉದ್ದೇಶ ಏನೆಂಬುದಾಗಿ ನಾವು ಗಮನಿಸೋದಾದರೆ, ದೇವರು 2ನೇ ಸಾರಿ ಬರುವಾಗ, ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರಲಿರುವಂಥ ಆತನ ಬರೋಣದಲ್ಲಿ ನಾವು ಆತನ ಜೊತೆಗೂಡಿ ಪರಲೋಕಕ್ಕೆ ಒಯ್ಯಲ್ಪಡಬೇಕು. ಆತನ ಪರಿಶುದ್ಧ ಸ್ಥಳದಲ್ಲಿ ನಾವು ವಾಸಿಸಬೇಕೆಂಬತಕ್ಕಂಥದ್ದೇ ನಮ್ಮೆಲ್ಲರ ಜೀವಿತದ ಒಂದು ಧ್ಯೇಯ. ಸೊ ಈ ಒಂದು ಉದ್ದೇಶವನ್ನು ಹೊಂದಿರುವಂಥ ನಮಗೆ ಇವತ್ತು ಕೀರ್ತನೆಗಳ ಪುಸ್ತಕ ಒಂದು ಬಹಳ ವಿಶೇಷವಾದ, ಬಹಳ ಉತ್ತಮವಾದಂಥ ಒಂದು ಸಲಹೆಯನ್ನು ಕೊಡಲಿಕ್ಕಿದೆ. ಪ್ರಿಯ, ನಮ್ಮ ಸತ್ಯವೇದಗಳಲ್ಲಿ ಕೀರ್ತನೆಗಳ ಪುಸ್ತಕ 15ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವುದಾದರೆ 1ರಿಂದ 5 ವಚನಗಳನ್ನ ಇಲ್ಲಿ ನಾವು ಓದುವಂಥವರಾಗೋಣ. ಕೀರ್ತನೆಗಳ ಪುಸ್ತಕ 15ನೇ ಅಧ್ಯಾಯ 1 to 5. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯ ವಚನವನ್ನಾಡುವವನು ಆಗಿರಬೇಕು. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಭಕ್ತನಾದಂಥ ದಾವೀದನು ದೇವರ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು, ಆತನ ಗುಡಾರದಲ್ಲಿ ಇಳ್ಕೊಂಡಿರುವುದಕ್ಕೆ ಯೋಗ್ಯನು ಯಾವನು ಎಂಬುದಾಗಿ ಒಂದು ಪ್ರಶ್ನೆಯ ಮೂಲಕ ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದಾನೆ. ಪ್ರಿಯ, ಹೌದಲ್ವೇ? ಇವತ್ತು ನಮ್ಮಲ್ಲೂ ಸಹ ಅನೇಕರಿಗೆ ಈ ಒಂದು ಪ್ರಶ್ನೆ ಇರ್ಬೋದು. ಇವತ್ತು ದೇವರ ಪರಿಶುದ್ಧ ಪರ್ವತದಲ್ಲಿ ಆತನು ಭವಿಷ್ಯದಲ್ಲಿ ನಮಗೆ ಕೊಡ್ಲಿಕ್ಕೆ ಹೋಗ್ತಕ್ಕಂಥ ಆ ಒಂದು
ಆ ಪರಲೋಕದ ಗುಡಾರಗಳಲ್ಲಿ ಇಳುಕೊಳ್ಳುವಂಥವನು ಎಂಥವನಾಗಿರಬೇಕು, ಅವನ ಯೋಗ್ಯತೆ ಏನಾಗಿರಬೇಕು, ಅವನ ಜೀವಿತ ಹೇಗಿರಬೇಕನ್ನುವಂಥ ಪ್ರಶ್ನೆ ಇವತ್ತು ನಮ್ಮಲ್ಲೂ ಸಹ ಅನೇಕರಿಗಿದೆ. ಇವತ್ತು ನಾವೆಲ್ಲರೂ ದೇವರ ಮಕ್ಕಳಾಗಿ ಅದೇ ಒಂದು ನಿಟ್ಟಿನಲ್ಲಿ ನಾವು ಪರಲೋಕ ರಾಜ್ಯವನ್ನು ದೃಷ್ಟಿ ಇಟ್ಟು ನಾವು ನಮ್ಮ ಇಹಲೋಕದ ಜೀವಿತವನ್ನು ನಾವು ಸಾಗಿಸ್ತಾ ಇದ್ದೇವೆ. ಹೌದು, ನಾವು ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ಆತನ ಪರಿಶುದ್ಧ ಪಟ್ಟಣದಲ್ಲಿ ಆತನು ನಮಗೆ ಕಟ್ಟಿ, ಆತನು ನಮಗೆ ನಿರ್ಮಾಣ ಮಾಡಿ ಸಿದ್ಧ ಮಾಡಲಿಕ್ಕೆ ಹೋಗಿರತಕ್ಕಂಥ ಆ ಒಂದು ಗುಡಾರಗಳಲ್ಲಿ ನಾವು ವಾಸಿಸುವಂಥ ಹಂಬಲ ನಮ್ಮದಾಗಿದೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ, ಇವತ್ತು ನಮ್ಮ ಜೀವಿತ ಹೇಗಿರಬೇಕು, ನಾವು ಎಂಥವರಾಗಿರಬೇಕು, ಆತನ ಜೊತೆಯಲ್ಲಿ ಆತನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕ ಯೋಗ್ಯತೆ ಏನು ಅನ್ನುವಂಥದ್ದನ್ನು ಈ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಬಹಳಷ್ಟು ಸವಿವರವಾಗಿ, ಬಹಳಷ್ಟು ಅರ್ಥಗರ್ಭಿತವಾಗಿ ನಮಗೆ ತಿಳಿಸಿಕೊಡಲಿದ್ದಾನೆ. ಪ್ರಿಯ, ನಮ್ಮ ಸತ್ಯವೇದದಲ್ಲಿ ನಾವು ಮುಂದುವರಿಯೋಣ. 2ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅವನು ಸಜ್ಜನನು ನೀತಿವಂತನು ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವವನು ಆಗಿರಬೇಕು. ದೇವರ ವಾಕ್ಯ ನಿಜವಾಗಿಯೂ ನಮಗೆ ಬಹಳ ಒಂದು ಒಳ್ಳೆಯ ಅರ್ಥವನ್ನು ಈ ವಾಕ್ಯದ ಮೂಲಕವಾಗಿ ಕೊಡ್ತಾ ಇದೆ ಪ್ರಿಯರೇ. ಅಂಥ ಒಂದು ದೇವರ ಸಾನ್ನಿಧ್ಯವನ್ನು ಬಯಸುವ ನಮ್ಮ ಜೀವಿತ ಅದು ಸಜ್ಜನಿಕೆಯ ಜೀವಿತ ಆಗಿರಬೇಕು. ಇವತ್ತು ಕನ್ನಡದಲ್ಲಿ ಒಂದು ಬಹಳ ಒಳ್ಳೆಯ ಒಂದು ಮಾತಿದೆ, ಒಂದು ವಚನ ಎಂಬುದಾಗಿ ನಾವು ಕರೀತೇವೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ಕೊಚ್ಚೆಯಂತೆ ಸರ್ವಜ್ಞ ಎಂಬುದಾಗಿ ಒಂದು ವಚನವನ್ನು ಬಹಳಷ್ಟು ನಾವು ಚಿಕ್ಕ ವಯಸ್ಸಿನಿಂದ ಓದ್ಕೊಂಡು ಬಂದಿದೆ. ನಿಜವಾಗಿಯೂ ಈ ಸಜ್ಜನರ ಸಂಘ ಅನ್ನುವಂಥದ್ದು ಒಂದು ಹೆಜ್ಜೇನು ಸವಿದಂತೆ, ಭಾಳಷ್ಟು ರುಚಿಕರವಾಗಿ, ಭಾಳಷ್ಟು ಮಧುರವಾಗಿರುವಂಥದ್ದು. ಸಜ್ಜನರ ಜೀವಿತವೂ ಸಹ ಭಾಳಷ್ಟು ಆಸಕ್ತಿದಾಯಕವಾಗಿ ದೇವರಿಗೆ ಮೆಚ್ಚುಗೆಯನ್ನು ತರುವಂಥ ಒಂದು ಜೀವಿತ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾರು ದೇವರ ಪರಿಶುದ್ಧ ಪರ್ವತದಲ್ಲಿ ವಾಸಿಸಬೇಕೆಂಬುದಾಗಿ ಬಯಸ್ತಾನೆ ಅಂಥವನ ಜೀವಿತ ಸಜ್ಜನಿಕೆಯ ಜೀವಿತ. ಅಂಥವನು ಸಜ್ಜನಾಗಿರಬೇಕು. ಒಂದು ಒಳ್ಳೆಯ ಗುಣಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ನಡತೆ, ಒಳ್ಳೆಯ ಜೀವಿತ, ಒಳ್ಳೆಯ ಅಭ್ಯಾಸಗಳು ಅವನ ಜೀವಿತದಲ್ಲಿ ಇರಬೇಕೆಂಬುದಾಗಿ ಬಯಸ್ತಾನೆ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಸಜ್ಜನರನ್ನು ನಾವು ಹುಡುಕ್ತಕ್ಕಂಥದ್ದು ಅಥವಾ ಸಜ್ಜನರನ್ನು ಕಂಡುಕೊಳ್ತಕ್ಕಂಥದ್ದು ಭಾಳ ಕಷ್ಟ ಆಗಿದೆ ಪ್ರಿಯರೇ. ನಾವು ಲೋಕದಲ್ಲಿ ಎಲ್ಲಿ ನೋಡಿದರೂ ಭಾಳಷ್ಟು ಕೆಟ್ಟತನ, ಭಾಳಷ್ಟು ಕೆಟ್ಟ ಅಭ್ಯಾಸಗಳನ್ನು ಹೊಂದಿರುವಂಥ ಜನರು, ಭಾಳಷ್ಟು ಕೆಟ್ಟ ಗುಣಗಳನ್ನು ಹೊಂದಿರುವಂಥ ಜನರು, ಕೆಟ್ಟ ಮಾತುಗಳನ್ನು ಮಾತಾಡುವಂಥ ಜನರು, ಕೆಟ್ಟ ನಡೆನುಡಿಗಳನ್ನು ತಮ್ಮ ಜೀವಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಈ ಸಜ್ಜನರನ್ನು ನಾವು ನೋಡಲಿಕ್ಕೆ ಸಾಧ್ಯವೇ, ಅಥವಾ ನಮ್ಮ ಜೀವಿತದಲ್ಲಿ ಈ ಸಜ್ಜನಿಕೆಯ ಗುಣವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯವೇ ಎಂಬುದಾಗಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಹೌದು ಪ್ರಿಯರೇ, ನಾವು ಈ ದಿವಸ ಸಜ್ಜನರಾಗಿ ನಾವು ಜೀವಿಸದೆ ಹೋದರೆ ದೇವರು ಕೊಡುವಂಥ ಆ ಪರಲೋಕದ ಆಶೀರ್ವಾದವನ್ನು ನಾವು ಕಳ್ಕೊಳ್ತೇವೆ. ದೇವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅಂಥವನು ಸಜ್ಜನನಾಗಿರಬೇಕು, ಅವನು ನೀತಿವಂತನಾಗಿರಬೇಕು. ನೀತಿವಂತನಾಗಿರಬೇಕು. ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಒಂದು ಸಾಕ್ಷಿಯನ್ನು ನಾವು ನೋಡ್ತೇವೆ. ಆ ವ್ಯಕ್ತಿಯ ಜೀವಿತ ಏನಾಗಿತ್ತು? ನಮ್ಮ ಸತ್ಯವೇದಗಳನ್ನ ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನಕ್ಕೆ ನಾವು ತಿರುಗಿಸುವುದಾದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಜೀವಿತದ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ. ವಚನ ಈ ರೀತಿಯಾಗಿ ಹೇಳುತ್ತೆ, ನೋಹನ ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇಲ್ಲಿ ನೀತಿವಂತನಾದಂಥ ನೋಹನ ಜೀವಿತದ ಒಂದು ಸಾಕ್ಷಿಯನ್ನು ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯ. ಈ ನೋಹನ ಜೀವಿತ ಎಂಥ ಜೀವಿತ ಅಂತ ಹೇಳಿದರೆ, ಈತನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ನೋಹನ ಒಂದು ದಿನಗಳ ಕತೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನೋಹನ ಕಾಲದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡುವಾಗ ಜನರು ಬಹಳಷ್ಟು ದುಷ್ಟರಾಗಿದ್ದರು, ಅವರು ಬಹಳಷ್ಟು ದುರ್ಮಾರ್ಗದಲ್ಲಿ ನಡೀತಾ ಇದ್ದರು, ಬಹಳಷ್ಟು ಕೆಟ್ಟವರಾಗಿದ್ದರು. ಅವರ ಆಲೋಚನೆಗಳು, ಹೃದಯದಲ್ಲಿ ಅವರು ಯೋಚಿಸುವಂಥದ್ದು ಎಲ್ಲವೂ ಸಹ ಕೆಟ್ಟದಾಗಿತ್ತು. ಬಹಳಷ್ಟು ಕೆಟ್ಟತನ ಲೋಕದಲ್ಲಿ ತುಂಬಿತ್ತು ಪ್ರಿಯರೇ. ಆ ಜನರು ದೇವರ ಒಂದು ಆ ಕೃಪೆಯನ್ನು ಕಳ್ಕೊಂಡಿದ್ರು. ದೇವರು ಆ ಜನರನ್ನು ನೋಡುವಾಗ, ನಾನು ಯಾಕಾದರೂ ಇಂಥ ಒಂದು ಜನರನ್ನು ಸೃಷ್ಟಿ ಮಾಡಿದೆ, ಈ ಜನರು ನನ್ನ ಕೃಪೆಯನ್ನು ಕಳ್ಕೊಂಡಿದ್ದಾರೆ, ನನ್ನ ಕರುಣೆಗೆ ಇವರು ಪಾತ್ರರಲ್ಲ, ನನ್ನ ಕ್ಷಮೆಗೆ ಇವರು ಅರ್ಹರಲ್ಲ, ಈ ಜನರನ್ನು ನಾನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ,
ಈ ಜನರನ್ನು ಸಂಪೂರ್ಣವಾಗಿ ಈ ಭೂಮಿಯ ಮೇಲಿಂದ ನಾನು ಅಳಿಸಾಕ್ತೇನೆ ಎಂಬುದಾಗಿ ದೇವರು ಆ ನೋಹನ ಕಾಲದಲ್ಲಿ ಒಂದು ಬಹಳಷ್ಟು ಗಂಭೀರವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುವಷ್ಟು ಮಟ್ಟಿಗೆ ಈ ಜನರ ದುಷ್ಟತ್ವ ಲೋಕದಲ್ಲಿ ತುಂಬಿತು ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡೋಣ, ಇದೇ 6ನೇ ಅಧ್ಯಾಯ 4ನೇ ಮತ್ತು 5ನೇ ವಚನ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ನೋಡ್ರಿ, ಈ ಜನರ ಕೆಟ್ಟತನ, ಈ ಜನರ ದುಷ್ಟತನ, ಇವರ ಪಾಪ ದೇವರಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಆದರೆ ಇಂಥ ಒಂದು ಪರಿಸರದಲ್ಲಿ, ಇಂಥ ಒಂದು ಸಮಾಜದಲ್ಲಿ ನೋಹನು ಅಂಥ ಜನರ ಮಧ್ಯದಲ್ಲಿಯೇ ವಾಸ ಮಾಡ್ತಾ ಅವನ ಗುಣ ಅಥವಾ ಅವನ ಕ್ಯಾರೆಕ್ಟರ್ ಏನಾಗಿತ್ತಂತ ನಾವು ನೋಡೋದಾದರೆ, ಅವನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಸಜ್ಜನನಾಗಿದ್ದನು, ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿ ಈ ನೋಹನಾಗಿದ್ದನು. ಇವತ್ತು ಪ್ರಿಯರೇ, ಈ ನೋಹನ ಜೀವಿತ ನಮಗೂ ಸಹ ಒಂದು ಮಾದರಿಯ ಜೀವಿತವಾಗಬೇಕಿದೆ. ಹೌದು, ಇವತ್ತು ನಾವು ಜೀವಿಸುವಂಥ ಈ ಪ್ರಪಂಚದಲ್ಲಿ, ಇಂದಿನ ಒಂದು ಪರಿಸರದಲ್ಲಿ, ಸಮಾಜದಲ್ಲಿ ಭಾಳಷ್ಟು ಕೆಟ್ಟತನ ಇದೆ, ಭಾಳಷ್ಟು ಪಾಪ ಇದೆ, ಭಾಳಷ್ಟು ದುಶ್ಚಟಗಳಿದೆ. ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲೇ ಇರುವಂಥ ಜನರು ಹಲವಾರು ವಿಧವಾದಂಥ ಪಾಪಗಳಿಗೆ ಅವರು ಒಳಗಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತ ಹೇಗಿರಬೇಕು? ಈ ನೋಹನ ಉದಾಹರಣೆಯನ್ನು ನಾವು ಬಹಳಷ್ಟು ಗಂಭೀರವಾಗಿ ನಾವು ಪರಿಗಣಿಸ್ಬೇಕು ಪ್ರಿಯರೇ. ನಮ್ಮ ಜೀವಿತದಲ್ಲಿಯೂ ಸಹ ನೋಹನಂತೆ ನಮ್ಮ ಸುತ್ತಮುತ್ತ ಎಷ್ಟೇ ಪಾಪ ಇರಲಿ, ನಮ್ಮ ಸುತ್ತಮುತ್ತ ಎಷ್ಟೇ ಕೆಟ್ಟತನ ಇರಲಿ, ನಮ್ಮ ಸುತ್ತಮುತ್ತ ಎಷ್ಟೇ ದುಶ್ಚಟಗಳನ್ನ ಮಾಡುವಂಥ ಜನರಿರಲಿ, ಆದರೆ ನಾವು ನೋಹನಂತೆ ನೀತಿವಂತರಾಗಿ, ತಪ್ಪಿಲ್ಲದವರಾಗಿ, ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡೆಯುವಂಥ ಜನರಾಗಿ ನಾವು ಇರಬೇಕೆಂಬುದಾಗಿ ದೇವರು ಬಯಸ್ತಾನೆ ಪ್ರಿಯ. ಅಂಥ ಒಂದು ಜೀವಿತ ನಮ್ಮದಾದರೆ ಮಾತ್ರ ಆ ಪರಿಶುದ್ಧ ಪರ್ವತದಲ್ಲಿ, ಆತನ ಒಂದು ಸುಂದರವಾದಂಥ ಆ ಒಂದು ಪವಿತ್ರ ಪಟ್ಟಣದಲ್ಲಿ ನಾವು ವಾಸ ಮಾಡಲಿಕ್ಕೆ ಯೋಗ್ಯರಾಗಿರ್ತೇವೆ. ಇದನ್ನು ನಾವು ಭಾಳ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಮುಂದೆ ನಾವು ಹೋಗೋಣ, ಕೀರ್ತನೆಗಳ ಪುಸ್ತಕದಲ್ಲಿ ಇನ್ನೂ ಎಂಥ ಒಂದು ಗುಣಗಳನ್ನ ಇಲ್ಲಿ ದಾವೀದನು ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾನೆ. 3ನೇ ವಚನ ಹೇಳುತ್ತೆ, ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ನೋಡ್ರಿ, ಇವತ್ತು ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ದೇವರು ಬಯಸುವಂಥ ಅತೀ ಮುಖ್ಯವಾದಂಥ ಶ್ರೇಷ್ಠವಾದಂಥ ಗುಣಲಕ್ಷಣಗಳಿವು ಪ್ರಿಯ. ನಮ್ಮ ಜೀವಿತದಲ್ಲಿ ಏನಾಗಿರ್ಬೇಕಂತ ಹೇಳ್ತದೆ? ಚಾಡಿಯನ್ನು ಹೇಳದವನಾಗಿರಬೇಕು. ಇವತ್ತು ನಾವು ಪ್ರಪಂಚದಲ್ಲಿ ನೋಡ್ತೇವೆ, ನಮ್ಮ ಸುತ್ತಮುತ್ತ ಸಮಾಜದಲ್ಲೇ, ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ಚಾಡಿಯನ್ನು ಹೇಳುವಂಥ ಒಂದು ಹವ್ಯಾಸ ಇವತ್ತು ಜನರಲ್ಲಿ ಬಹಳಷ್ಟು ಹೆಚ್ಚಾಗ್ತಾರೆ. ಒಬ್ಬ ಒಂದು ರೀತಿಯಲ್ಲಿ ಹೇಳಿದರೆ ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ. ಇವತ್ತು ನಾವು ಕೆಲವೊಂದು ನಮ್ಮ ನ್ಯೂಸ್ ಚಾನಲ್ಗಳನ್ನ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಬಹಳಷ್ಟು ಸುಳ್ಳು ಆರೋಪಗಳನ್ನು, ಸುಳ್ಳು ಸುದ್ದಿಗಳನ್ನ ಬಿತ್ತರಿಸುವಲ್ಲಿ, ಪ್ರಸಾರ ಮಾಡುವುದರಲ್ಲಿ ಇವತ್ತು ಜಗತ್ತು ಬಹಳಷ್ಟು ಮುಂದೆ ಹೋಗ್ತಾ ಇದೆ ಪ್ರಿಯ. ಇವತ್ತು ಜನರೂ ಸಹ ಇಂಥ ಒಂದು ಚಾಡಿ ಹೇಳುವಂಥ ಒಂದು ಗುಣವನ್ನು, ಸ್ವಭಾವವನ್ನು ಅತಿ ಹೆಚ್ಚಾಗಿ ರೂಢಿಸ್ಕೊಳ್ತಾ ಇದೆ. ಆದರೆ ದೇವ ಜನರು ಆತನ ಒಂದು ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನ ಒಂದು ಗುಣ ಏನಾಗಿರಬೇಕು ಅಂತ ನಾವು ನೋಡೋದಾದರೆ, ಅವನು ಚಾಡಿ ಹೇಳದವನು ಹಾಗೂ ಯಾರಿಗೂ ಅನ್ಯಾಯ ಮಾಡದವನು ಆಗಿರಬೇಕು. ಇವತ್ತು ಅನ್ಯಾಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ನ್ಯಾಯವನ್ನು ನಡೆಸದಂಥ ಜನರು ಲೋಕದಲ್ಲಿದ್ದಾರೆ. ಎಲ್ಲಿ ನೋಡಿದರೂ ಅನ್ಯಾಯ. ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗ್ರಿ, ಮಾರ್ಕೆಟ್ಗೆ ಹೋಗ್ರಿ, ಯಾವುದಾದ್ರೂ ಒಂದು ಸಾಮಗ್ರಿಗಳನ್ನ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ರಿ, ಎಲ್ಲಿ ನೋಡಿದರೂ ಅನ್ಯಾಯ, ಮೋಸಕರವಾದಂಥ ವ್ಯಾಪಾರಗಳು. ಭಾಳಷ್ಟು ಹಣವನ್ನು ಮಾಡುವಂಥ, ಹಣ ಸಂಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಜನರಿಗೆ ಅನ್ಯಾಯವನ್ನು ಮಾಡ್ತಾ ಇರುವಂಥ ಒಂದು ಪರಿಸರದಲ್ಲಿ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಆದರೆ ದೇವರ ಮಕ್ಕಳಾದಂಥವರು ಈ ಅನ್ಯಾಯದಿಂದ ದೂರ ಇರಬೇಕೆಂಬುದಾಗಿ ದೇವರನ್ನ ಬಯಸುವಂಥವನಾಗಿದ್ದಾನೆ ಪ್ರಿಯ. ನಮ್ಮ ಜೀವಿತ ಅನ್ಯಾಯದಿಂದ ಕೂಡಿರಬಾರ್ದು. ಅನ್ಯಾಯ ಮಾಡುವಂಥವ್ರಿಗೆ ಆ ಒಂದು ಪರಲೋಕದಲ್ಲಿ, ಆ ಪರಿಶುದ್ಧ ಸ್ಥಳದಲ್ಲಿ ಸ್ಥಾನ ಇಲ್ಲ. ನಾವು ಅನ್ಯಾಯದಿಂದ ದೂರವಿರಬೇಕು. ನಮ್ಮ ಜೀವಿತ ನ್ಯಾಯಯುತವಾಗಿರಬೇಕು. ನಾವು ಯಾವಾಗ ನ್ಯಾಯಯುತವಾಗಿ, ಯಥಾರ್ಥವಂತರಾಗಿ ದೇವರ ಭಕ್ತಿಯಲ್ಲಿ ನಾವು ಜೀವಿಸ್ತೇವೆ, ಆಗ ತಾನೇ ದೇವರು ಆತನ ಪರಿಶುದ್ಧ ಸ್ಥಳದಲ್ಲಿ ನಮಗೆ ಅವಕಾಶವನ್ನು ಕೊಡ್ತಾನೆ. ಮುಂದಿನ ವಚನ ಈ ರೀತಿಯಾಗಿ ಹೇಳುತ್ತೆ, ಯಾರನ್ನು ನಿಂದಿಸದವನು ಆಗಿರಬೇಕು. ಯಾರನ್ನು ನಿಂದಿಸದವನು. ಇವತ್ತು ವಿನಾಕಾರಣ ಕೆಲವೊಂದು ಸಾರಿ
ನಾವು ಏನು ಮಾಡ್ತಾ ಇರ್ತೀವಿ, ಇನ್ನೊಬ್ಬ ವ್ಯಕ್ತಿಯನ್ನು ನಿಂದಿಸುವಂಥ, ಅವಹೇಳನೆ ಮಾಡುವಂಥ, ಅವರನ್ನು ಜರಿಯುವಂಥ ಒಂದು ಮಾತುಕತೆಗಳು ನಮ್ಮ ಬಾಯಲ್ಲಿ ಬರ್ತದೆ. ಆದರೆ ವಾಕ್ಯ ಹೇಳ್ತಾ ಇದೆ, ಯಾರನ್ನು ನಿಂದಿಸದವನು ಅವನಾಗಿರಬೇಕು. ಮುಂದಿನ ವಚನ 15ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ನೋಡ್ರಿ, ತನಗೆ ನಷ್ಟವಾದರೂ ಸರಿ ತಾನು ಮಾಡಿದಂಥ, ತಾನು ಕೊಟ್ಟಂಥ ಮಾತನ್ನು ತಪ್ಪದವನಾಗಿರಬೇಕು. ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಇಲ್ಲಿ ಒಂದು ಇನ್ಸಿಡೆಂಟ್ ನನಗೆ ಭಾಳ ಚೆನ್ನಾಗಿ ನೆನಪಿಗೆ ಬರ್ತದೆ ಪ್ರೇರೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಅನನೀಯ ಮತ್ತು ಸಫೈರ ಅನ್ನುವಂಥ ಒಂದು ದಂಪತಿಗಳ ಕತೆ. ಅವರು ದೇವರ ಸನ್ನಿಧಿಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಏನಂತ ಹೇಳಿದರೆ, ನಮ್ಮ ಆಸ್ತಿಯನ್ನೆಲ್ಲ ಮಾರಿ ನಾವು ಶಿಷ್ಯರ ಬಳಿಗೆ ಅದರಿಂದ ಬಂದಂಥ ಹಣವನ್ನು ತೆಗೆದುಕೊಂಡು ಬರ್ತೇವೆ. ಆ ಹಣದಿಂದ ದೇವರ ಸೇವೆ ಭಾಳಷ್ಟು ಹೆಚ್ಚಾಗಿ ನಡೆಯೋದಕ್ಕೆ ಸಾಧ್ಯವಾಗಲಿ ಎಂಬುದಾಗಿ ಇವರು ಒಂದು ಒಳ್ಳೆಯ ಆಲೋಚನೆಯನ್ನು ಮಾಡ್ಕೊಳ್ತಾರೆ. ಅದರಂತೆ ಹೋಗಿ ತಮ್ಮ ಒಂದು ಆಸ್ತಿಯನ್ನೆಲ್ಲ ಮಾರಿ ಬಂದಂಥ ಹಣವನ್ನು ಶಿಷ್ಯರ ಬಳಿಗೆ ತರಬೇಕೆಂಬುದಾಗಿ ಬಯಸ್ತಾರೆ. ಯಾವಾಗ ಈ ಒಂದು ತೀರ್ಮಾನವನ್ನು ಅವರು ಮಾಡಿದ್ರು, ಆ ದೇವರ ಒಂದು ಶಿಷ್ಯರ ಬಳಿಗೆ ಹಣವನ್ನು ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಇವರಲ್ಲಿ ಒಂದು ಕೆಟ್ಟ ಆಲೋಚನೆ ಬರ್ತದೆ. ಆ ಕೆಟ್ಟ ಆಲೋಚನೆಯ ಪ್ರಕಾರ ಅವರೇನು ಮಾಡಿದರು, ಒಂದು ಭಾಗವನ್ನು ಬಚ್ಚಿಟ್ಟು ಇನ್ನೊಂದು ಭಾಗವನ್ನು ಆ ಶಿಷ್ಯರ ಪಾದಗಳ ಬಳಿಗೆ ತೆಗೆದುಕೊಂಡು ಬರ್ತದೆ. ಆದರೆ ಪೇತ್ರನಿಗೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಸೈತಾನನು ಇವರ ಹೃದಯದಲ್ಲಿ ವಂಚನೆಯನ್ನು ಉಂಟು ಮಾಡಿದ್ದಾನೆ. ದೇವರಿಗೆ ಕೊಡಬೇಕೆಂಬುದಾಗಿ ನಿರ್ಧರಿಸಿದ ಹಣದಲ್ಲಿ ಸ್ವಲ್ಪವನ್ನು ಇವರು ಬಚ್ಚಿಟ್ಕೊಂಡು ಸ್ವಲ್ಪವನ್ನು ಮಾತ್ರ ದೇವರ ಸನ್ನಿಧಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಷ್ಟವಾದರೂ ಪ್ರಮಾಣ ತಪ್ಪದವನಾಗಿರಬೇಕು. ಇವರು ತಮ್ಮ ಹಣದಲ್ಲಿ ನಮಗೆ ನಷ್ಟವಾಗ್ತದೆ ಎಂಬುದಾಗಿ ತಿಳಿದು ಏನು ಮಾಡಿದರು, ತಾವು ಮಾಡಿಕೊಂಡಂಥ ಪ್ರಮಾಣ, ದೇವರ ಸನ್ನಿಧಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನು ತಪ್ಪೋಗ್ತಾ ಇದ್ದಾರೆ ಪ್ರೇಯರ್. ಆದರೆ ಕೊನೆಯದಾಗಿ ಅಂತ್ಯದಲ್ಲಿ ನೋಡುವಾಗ ಅವರ ಜೀವಿತ ಏನಾಯಿತು, ಶಾಪಕ್ಕೆ ಗುರಿಯಾದರೂ ಆ ಕ್ಷಣದಲ್ಲೇ ಮರಣ ಬಂತೆಂಬುದಾಗಿ. ಅದು ದೇವರ ಮಕ್ಕಳಾದಂಥವರು ನಷ್ಟವಾದರೂ ಸಹ ಪ್ರಮಾಣ ತಪ್ಪದವರು, ಇದರಿಂದ ನಮಗೆ ಲಾಸ್ ಆಗ್ತಾ ಇದೆ ಎಂಬುದಾಗಿ ಗೊತ್ತಿದ್ರೂ ಸಹ ನಾವು ಕೊಟ್ಟಂಥ ಮಾತನ್ನು, ನಮ್ಮ ಪ್ರಮಾಣವನ್ನು ನಾವೆಂದೂ ಸಹ ತಪ್ಪಬಾರ್ದು ಎಂಬುದ ವಾಕ್ಯ ಮುಂದೆ ಹೇಳ್ತಾ ಇದೆ. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ಆಮೆನ್. ಬಹಳಷ್ಟು ಚೆನ್ನಾಗಿದೆ ಪ್ರೇರ ವಚನ. ಇಂಥ ವ್ಯಕ್ತಿಗಳ ಗುಣ, ಇಂಥ ಒಂದು ವ್ಯಕ್ತಿಗಳು ಮಾತ್ರ ಆ ಪರಲೋಕ ರಾಜ್ಯಕ್ಕೆ, ದೇವರ ನಿತ್ಯ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ. ಆ ವ್ಯಕ್ತಿ ಏನಾಗಿರಬೇಕು, ಸಾಲಕ್ಕೆ ಬಡ್ಡಿ ಕೇಳದವನು. ಆದರೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ, ಈ ಬಡ್ಡಿ ವ್ಯವಹಾರ ಅನ್ನುವಂಥದ್ದು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಜನರಲ್ಲಿ, ದೇವರ ಮಕ್ಕಳಲ್ಲಿ, ದೇವರ ಸೇವಕರುಗಳಲ್ಲಿ ಈ ಗುಣವನ್ನು ನಾವು ನೋಡ್ತೇವೆ. ಬಡ್ಡಿಗೆ ಹಣವನ್ನು ಕೊಡ್ತಕ್ಕಂಥದ್ದು, ಬಡ್ಡಿಗಾಗಿ ಜನರನ್ನು ಹಿಂಸಿಸ್ತಕ್ಕಂಥದ್ದು, ಬಡ್ಡಿಗಾಗಿ ಜನರನ್ನು ಪೀಡಿಸುವಂಥದ್ದು. ಆದರೆ ದೇವರಿಗೆ ಇದು ಇಷ್ಟ ಇಲ್ಲ ಪ್ರೇಯರ್. ನಾವು ಹಣವನ್ನು ಕೊಡುವುದಾದರೆ ಒಂದು ಸಹಾಯಾರ್ಥವಾಗಿ ಕೊಡಬೇಕಾಗಿದೆ. ಒಂದು ವೇಳೆ ಅವರು ತಿರುಗಿಸಿ ಕೊಡಲಿ, ನಾವು ಕೊಟ್ಟಂಥ ಹಣವನ್ನೇ ಅವರು ಕೊಡಲಿ, ಪರವಾಗಿಲ್ಲ. ಆದರೆ ಬಡ್ಡಿಯನ್ನು ತೆಗೆದುಕೊಂಡು ಅವರನ್ನು ಹಿಂಸೆ ಪಡಿಸುವಂಥದ್ದು ಭಾಳಷ್ಟು ದೊಡ್ಡ ತಪ್ಪಾಗ್ತದೆ. ಹಾಗೂ ಮುಂದೆ ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು. ಇವತ್ತು ಲಂಚ ಅನ್ನುವಂಥದ್ದು ಸಹ ಸಮಾಜದಲ್ಲಿ ಭಾಳ ದೊಡ್ಡ ಒಂದು ಪಿಡುಗಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಇಂಥ ಗುಣಗಳನ್ನು ಹೊಂದುವಂಥವರು ದೇವರ ರಾಜ್ಯವನ್ನು ಸೇರೋದು ಕಷ್ಟ. ಆದರೆ ಇಂಥ ಗುಣಗಳನ್ನು ಯಾರು ತ್ಯಜಿಸಿ ತೊರೆದು ಬಿಟ್ಟು ಒಂದು ಸ್ಪಷ್ಟವಾದಂಥ ಒಂದು ದೇವರಿಗೆ ಇಷ್ಟವಾದಂಥ ಜೀವಿತವನ್ನು ಜೀವಿಸ್ತಾರೆ, ಇಂಥವನು ಎಂದಿಗೂ ಕದಲುವುದಿಲ್ಲ. ಇವತ್ತು ಈ ಒಂದು ಸಲಹೆಗಳು, ಈ ಒಂದು ಗೈಡೆನ್ಸ್ ನಮ್ಮ ಜೀವಿತಕ್ಕೆ ಭಾಳಷ್ಟು ಮುಖ್ಯ. ನಾವು ದೇವರ ರಾಜ್ಯವನ್ನು ಸೇರುವಾಗ ಈ ಗುಣಗಳನ್ನು ಹೊಂದಿ ನಾವು ಆತನ ಪರಿಶುದ್ಧ ಪಟ್ಟಣದಲ್ಲಿ ಸೇರುವಂಥ ಒಂದು ನಿರ್ಧಾರವನ್ನು ಮಾಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.